ಪ್ರವಾಸಿ ಪ್ರಪಂಚ ಪ್ರವಾಸಿ ಪ್ರಪಂಚ ಪ್ರವಾಸಿ ಪ್ರಪಂಚ ಪ್ರವಾಸಿ ಪ್ರಪಂಚ. ಅರಮನೆ, ಚಾಮುಂಡಿ ಬೆಟ್ಟ, ಮೃಗಾಲಯ ಸೇರಿದಂತೆ 10 ಹಲವು ಮಜಲುಗಳೊಂದಿಗಿನ ಸಾಂಸ್ಕೃತಿಕ ನಗರದ ಜನತೆಯ ಬದುಕಿಗೆ ಮುಕುಟ ಪ್ರಾಯವೆಂಬಂತೆ ಪಯಣ ಜೊತೆಯಾಗಿದೆ. ಇದು ಕೇವಲ ಮೈಸೂರಿಗೆ ಮಾತ್ರವಲ್ಲ, ಮೈಸೂರಿಗೆ ಬರುವ ಪ್ರತಿಯೊಬ್ಬರನ್ನ ತನ್ನೊಂದಿಗೆ ಪಯಣಕ್ಕೆ ಕೈಬೀಸಿ ಕರೆಯುತ್ತಿದೆ. ನೀವು ವಿಂಟೇಜ್ ಕಾರ್ಗಳ ಅಭಿಮಾನಿಯಾಗಿದ್ದರೆ ಅಥವಾ ಅನನ್ಯ ತಾಣಗಳನ್ನ ಅನ್ವೇಷಿಸುವುದನ್ನು ಆನಂದಿಸುತ್ತಿದ್ದರೆ ಮೈಸೂರಿನಲ್ಲಿರುವ ಪಯಣ ವಿಂಟೇಜ್ ಕಾರ್ ಮ್ಯೂಸಿಯಂ ನೋಡಲೇಬೇಕಾದ ಸ್ಥಳ. ಬದಲಾದ ಕಾಲಘಟ್ಟದಲ್ಲಿ ವಿಜ್ಞಾನದ ನಾಗಾಲೋಟದ ನಡುವೆ ನಿತ್ಯ ಒಂದಿಲ್ಲೊಂದು ಹೊಸ ಆವಿಷ್ಕಾರ, ನಾವೀನ್ಯತೆ, ನಿರೀಕ್ಷೆಗೂ ನಿಲುಕದ ಬದಲಾವಣೆಗಳಿಂದಾಗಿ ಹೊಸತು ಮುಂದಡಿ ಇಡುವ ಹೊತ್ತಿನಲ್ಲಿ ಹಳೆಯದಕ್ಕೂ ಆಸ್ಪದ ನೀಡಬೇಕೆಂಬುದೇ ಪಯಣದ ಆಶಯ. ಅಂತ ಒಂದು ಸಂಕಲ್ಪದೊಂದಿಗೆ ಚಿಗುರೊಡೆದ ಗಿಡವೊಂದು ಇಂದು ಹೆಮ್ಮರವಾಗಿ ಬೆಳೆದಿದೆ. ಅಲ್ಲದೆ ಇತಿಹಾಸದ ಪುಟಗಳಲ್ಲಿ ಹೀಗೂ ಇತ್ತೆಂಬುದನ್ನ ಸಾರಿ ಹೇಳುತ್ತಿದೆ. ಅದಕ್ಕೆ ಮೈಸೂರಿಗೆ ಬರುವ ಪ್ರತಿಯೊಬ್ಬರೂ ಜೀವಂತ ಸಾಕ್ಷಿಯಾಗಿದ್ದಾರೆ. ಈ ಮೂಲಕ ವಸ್ತು ಸಂಗ್ರಹಾಲಯವು ಮೈಸೂರು ಪ್ರವಾಸದ ಆಕರ್ಷಣೆಗಳ ಪಟ್ಟಿಗೆ ಹೊಸ ಸೇರ್ಪಡೆಯಾಗಿದೆ. ಅಂತ ಒಂದು ವಿಸ್ಮಯ ಲೋಕವೇ ಪಯಣ ಎಂಬ ಐತಿಹಾಸಿಕ ತಾಣ. ಐತಿಹಾಸಿಕ ಸ್ಥಳ ಅಂದ ಮಾತ್ರಕ್ಕೆ ಇದಕ್ಕೆ ನೂರಾರು ವರ್ಷಗಳ ಇತಿಹಾಸವಿಲ್ಲ, ಕೇವಲ ವರ್ಷದ ಕೂಸು. ಆದರೆ ಅದರೊಳಗಿರುವ ಅಪರೂಪದ ವಸ್ತುಗಳಿಗೆ ನೂರಾರು ವರ್ಷಗಳ ಇತಿಹಾಸವಿದೆ. ಆ ಕಾರಣಕ್ಕಾಗಿಯೇ ಇಂದು ಪಯಣ ಎಂಬ ಹಳೆಯ ಕಾರು, ಬೈಕು, ಲಾರಿ ಸೇರಿದಂತೆ 10 ಬಗೆಯ ಅಪರೂಪದ ವಸ್ತುಗಳ ಸಂಗ್ರಹಾಲಯ ಬೆರಳೆಣಿಕೆಯ ದಿನಗಳ ಅಂತರದಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಛಾಪು ಮೂಡಿಸಿದೆ. ಪಯಣ ಮ್ಯೂಸಿಯಂ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತೇ ಇರುವಂಥ ವಿಷಯ ಅಂತಂದರೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಪಯಣ ಕಾರ್ ಮ್ಯೂಸಿಯಮ್ಮನ್ನು ಈ ಇಂದಿನ ಯುವ ಪೀಳಿಗೆಗಳಿಗೆ ಒಂದು ಎಜುಕೇಷನಲ್ ಆಗಿ ಇರಲಿ ಅಂತ ಹೇಳಿಬಿಟ್ಟು ಇದನ್ನು ಕಟ್ಸ್ಕೊಟ್ಟಿದ್ದಾರೆ. ಇಲ್ಲಿ ಬಂದರೆ ನೀವು 100 ವರ್ಷ ಹಳೆಯದಾದ ಕಾರುಗಳನ್ನು ಕೂಡ ಇಲ್ಲಿಂದ ನೋಡ್ಬೋದು. ಆ 100 ವರ್ಷಗಳ ಕಾಲದ ಹಳೆಯ ಕಾರುಗಳಲ್ಲಿ ಏನಿದೆ ಅಂತಂದರೆ ಸ್ಟಾರ್ಟಿಂಗಿಂದ ಅವರು ಯಾವ್ಯಾವ ಥರ ಮೆಕ್ಯಾನಿಸಮ್ಮು ಇದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡಿ ಇದರಲ್ಲಿ ಇಂಪ್ರೂವ್ ಮಾಡಿದ್ದಾರೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಕೇಬಲ್ಲಿಂದ ಬ್ರೇಕ್ ಹಿಡಿಯುವಂಥ ಒಂದು ಮೆಕ್ಯಾನಿಸಮಿಂದ ಹಿಡಿದು ಇವಾಗ ಆಟೋಮ್ಯಾಟಿಕ್ ಬ್ರೇಕ್ಸು, ಆಟೋಮ್ಯಾಟಿಕ್ ಡ್ರೈವಿಂಗ್ ಇದೆಲ್ಲ ಸಿಸ್ಟಮ್ಸು ಹೇಗೆ ಇಂಪ್ರೂವೈಸ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದನ್ನು ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಸುಮಾರು 100 ಕಾರ್ಗಳು ನೀವು ನೋಡ್ಲಿಕ್ಕೆ ಸಿಗುತ್ತೆ. ಮ್ಯೂಸಿಯಂ ಟೈಮಿಂಗ್ ಬಂದ್ಬಿಟ್ಟು ಬೆಳಗ್ಗೆ 9 ರಿಂದ ಸಂಜೆ 7:30ವರೆಗೂ ಓಪನ್ ಆಗಿರುತ್ತೆ. ವರ್ಷದ 365 ದಿವಸಗಳು ಕೂಡ ಇದು ಓಪನ್ ಇರುತ್ತೆ, ಹಾಲಿಡೇಸ್ ಯಾವುದು ಇರೋದಿಲ್ಲ. ಸೊ ಇಲ್ಲಿಗೆ ಬಂದ 99.9% ವೀಕ್ಷಕರಿಗೆ ಎಲ್ಲರಿಗೂ ಇದು ಒಂದು ಒಳ್ಳೆಯ ಮನೋರಂಜನೆ ಥರ ಒಂದು ಫೀಲಿಂಗ್ ಬರುತ್ತೆ. ನಮಗೆ ಬಂದವರು ಎಲ್ಲರೂ ವಾವ್ ಅನ್ನೋ ಒಂದು ಫೀಲಿಂಗ್ನ ಮನಸ್ಸಿನಲ್ಲಿ ಇಟ್ಕೊಂಡೇ ಇಲ್ಲಿಂದ ಹೋಗೋದು. ಇದು ಬಂದು ಬ್ಯಾಂಗ್ಳೂರು ಟು ಮೈಸೂರು ಇರೋ ಹೆದ್ದಾರಿಯಲ್ಲಿ ಇದೆ. ಇಂದು ಮೈಸೂರು ಬೆಂಗಳೂರು ಹೆದ್ದಾರಿ ಬದಿಯಲ್ಲಿ ಬೃಹತ್ ಚಕ್ರ ವಿನ್ಯಾಸದ ವಿಭಿನ್ನವಾದ ಕಟ್ಟಡ ನಮ್ಮನ್ನ ಸೆಳೆಯುತ್ತಿದೆ ಎಂದರೆ ಅದುವೇ ಪಯಣ. ಚಲನಶೀಲತೆಯ ಪ್ರತೀಕವಾಗಿ ವಸ್ತು ಸಂಗ್ರಹಾಲಯಕ್ಕೆ ಪಯಣ ಎಂಬ ಹೆಸರಿಡಲಾಗಿದೆ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಆಸಕ್ತಿಯ ಫಲವಾಗಿ ಸುಮಾರು 10 ಎಕರೆ ವಿಸ್ತೀರ್ಣದಲ್ಲಿ ಸ್ಥಾಪಿಸಿರುವ ಅಪರೂಪದ ಮ್ಯೂಸಿಯಂ. ಅಲ್ಲಿ ಎತ್ತುಗಳು ಕಾರನ್ನ ಎಳೆಯುತ್ತಿರುವ ಚಿತ್ರದೊಂದಿಗೆ ಪಯಣ ಎನ್ನುವ ನಾಮಫಲಕ ಕುತೂಹಲ ಹೆಚ್ಚಿಸುತ್ತದೆ. ಅದರ ಪ್ರವೇಶ ದ್ವಾರದಲ್ಲೇ ನಿಲ್ಲಿಸಿರುವ ಡಬಲ್ ಡೆಕ್ಕರ್ ಬಸ್ಸು ಒಳ ಪ್ರವೇಶಕ್ಕೆ ಮುನ್ನುಡಿ ಬರೆಯುತ್ತದೆ. ಒಳಹೊಕ್ಕು 30 ಮೀಟರ್ ಮುಂದೆ ಹೋದರೆ ಉಕ್ರೇನ್ ದೇಶದ ಯುದ್ಧದ ಟ್ಯಾಂಕರ್ ಕಾಣಿಸುತ್ತದೆ. ತದನಂತರ ಒಳಹೊಕ್ಕಾಗ ಕಾಣಿಸುವುದೇ ವಿಂಟೇಜ್ ಕಾರ್ಗಳ ಸಾಲು.
ಇಲ್ಲಿ ಸುಮಾರು 80ಕ್ಕೂ ಹೆಚ್ಚು ಹಳೆಯ ಕಾಲದ ಕಾರುಗಳಿವೆ. ಆ ಕಾರ ಬಣ್ಣದಲ್ಲಿ ಒಂದಕ್ಕಿಂತ ಒಂದು ವಿಶಿಷ್ಟ ಮತ್ತು ವಿಭಿನ್ನ. ಮತ್ತೊಂದು ಕಾರು ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಖಗೋಳ ಭೌತ ವಿಜ್ಞಾನಿ ಸರ್ ಸಿ.ವಿ. ರಾಮನ್ ಅವರು ಬಳಸುತ್ತಿದ್ದ ಸ್ಟುಡಿಬೇಕರ್ ಚಾಂಪಿಯನ್. ಇದರ ಮೂಲ USA ಸ್ಟುಡಿಬೇಕರ್ ಕಾರ್ಪೊರೇಷನ್. ಈ ಮಾದರಿಯ ಕಾರನ್ನ 1939-1958 ನಡುವೆ ಉತ್ಪಾದಿಸುತ್ತಿತ್ತು. ಸಿಲಿಂಡರ್ ಆಕಾರದ ಜೋಡಿ ಎಂಜಿನ್ ಹೊಂದಿರುವ ಈ ಕಾರಿಗೆ 2 ಬಾಗಿಲುಗಳಿವೆ. ಇದರೊಳಗೆ 5 ಮಂದಿ ಕುಳಿತು ಪ್ರಯಾಣಿಸುವಷ್ಟು ಸ್ಥಳಾವಕಾಶವಿದೆ. ಸರ್ ಸಿ.ವಿ. ರಾಮನ್ ಅವರು ಈ ಕಾರನ್ನ 1947ರಲ್ಲಿ ಖರೀದಿಸಿ ಬಳಸುತ್ತಿದ್ದರು. ಅವರ ಕಾಲವಾದ ನಂತರ ಕಾರು ವಸ್ತು ಸಂಗ್ರಹಾಲಯ ಸೇರಿದೆ. ಇಂಗ್ಲೆಂಡ್ ಮೂಲದ ಆಸ್ಟಿನ್ ಸೋಮರ್ಸೆಟ್, ಕ್ಯಾಡಿಲಾಕ್, ಮಾರಿಸ್ 15, ಹಿಲ್ಮನ್ ಮಿಂಗ್ಸ್, ಹಿಂದೂಸ್ತಾನ್ 14, ಸಿಟ್ರಾನ್, ಬೆಲೈರ್, ಚೆವರಲೆಟ್ ಇಂಪಾಲ್, ಅಮೆರಿಕದ ಮ್ಯೂಕ್, ಆಸ್ಟ್ರಿಯಾ ಮೂಲದ ಸೈಯರ್ ಪುಚ್ ಆಫ್ಲಿಂಗರ್, 1926ರ ಮಾಡೆಲ್ನ ಇಟಲಿ ಮೂಲದ ಫಿಯಟ್, ಬೆಂಚ್ ಮರ್ಸಿಟ್ ಕಾರ್ಗಳು, ಗಾಢ ಹಳದಿ ಬಣ್ಣದ ಪ್ರಿಯಾ ಫ್ಯಾಂಟಾಬೈಸ್, ರಾಯಲ್ ಎನ್ಫೀಲ್ಡ್ ಮತ್ತು ಚೇತಕ್ ಆರಂಭಿಕ ಮಾದರಿಯ ಸ್ಕೂಟರ್ಗಳ ಬಣ್ಣ ಇಂದಿಗೂ ಮಾಸಿಲ್ಲ. ಕಿಲೋಗ್ರಾಂ, ಗ್ರಾಂಗಳ ತೂಕ ಪದ್ಧತಿ ಬಳಕೆಗೆ ಬರುವ ಮುನ್ನ ಚಾಲ್ತಿಯಲ್ಲಿದ್ದ ಸೇರು, ಪಾವು, ಅಚ್ಚೇರು, ಚಟಾಕು, ಕೊಳಗ, ಬಿದಿರಿನ ಜುಜುಂಡಿಗೆ ಬುಟ್ಟಿ, ತೊಟ್ಟಿಲು, ಪೆಟ್ಟಿಗೆ, ಮಜ್ಜಿಗೆ ಕಡೆಯುವ ಮಂತು, ಸೌಟು, ಮರ ಮತ್ತು ಕಲ್ಲಿನ ಬೊಗಣಿ, ಜಾನುವಾರುಗಳಿಗೆ ಔಷಧ ಕುಡಿಸಲು ಬಳಸುತ್ತಿದ್ದ ಗೊಟ್ಟ ಮತ್ತು ಪಡ್ಡು ಮಣೆಗಳು ಸೇರಿದಂತೆ ನಮ್ಮ ಪೂರ್ವಜರು ಬಳಸುತ್ತಿದ್ದ ಬಗೆ ಬಗೆಯ ಗೃಹಕೃತ್ಯದ ಪರಿಕರಗಳನ್ನ ಕಣ್ತುಂಬಿಸಿಕೊಳ್ಳಬಹುದು. ಹೊಸ ತಲೆಮಾರಿನವರಿಗೆ ಹಳತನ್ನ ಪರಿಚಯಿಸಬಹುದು. ವಸ್ತು ಸಂಗ್ರಹಾಲಯದ ಮತ್ತೊಂದು ಭಾಗದಲ್ಲಿ 100 ವರ್ಷಗಳ ಹಿಂದೆ ಬಳಕೆಯಲ್ಲಿದ್ದ ಕಬ್ಬಿನ ರಸ ಹಿಂಡುವ ಯಂತ್ರ, ಟೆಲಿಸ್ಕೋಪ್, ಗ್ರಾಮ್ಫೋನ್, ಟೈಪ್ರೈಟರ್, ಪ್ರೊಜೆಕ್ಟರ್, ಜಪಾನ್ ಟ್ರೇಡ್ ಮಾರ್ಕ್ನ ತಮಿಯಾಮ್ ಕ್ಯಾಮೆರಾಗಳು ಪುಳಕಗೊಳಿಸುತ್ತವೆ. ಹಿಂದೆ ಯುದ್ಧದಲ್ಲಿ ಬಳಸುತ್ತಿದ್ದ ಕತ್ತಿ, ಗುರಾಣಿ, ಚಾಕು, ಕಟಾರಿ, ಫಿರಂಗಿ, ನಾಡಬಂದೂಕು, ಬ್ಯಾರಲ್ ಗನ್, ಕತ್ತಿ, ಕೊಡಲಿಗಳನ್ನ ಅಮೂಲ್ಯ ರತ್ನಗಳಂತೆ ಗಾಜಿನ ಪೆಟ್ಟಿಗೆಯಲ್ಲಿ ಇರಿಸಿರುವುದು ಅವುಗಳ ಮಹತ್ವ ಸಾರುತ್ತವೆ. ದೇಶ ವಿದೇಶಗಳ ಕರೆನ್ಸಿಗಳು, ಸ್ಟಾಂಪ್ಗಳು, ಭಾರತದಲ್ಲಿ ಚಲಾವಣೆಯಲ್ಲಿದ್ದ ನಾಣ್ಯಗಳು, ತೂತು ಕಾಸುಗಳು, ವಿವಿಧ ಮುಖಬೆಲೆಯ ಮಾಸಿದ ಪೈಸೆಗಳನ್ನು ನೋಡಬಹುದು. Wallah, it's a fantastic arrangement. Mashallah, you get to see so many vintage cars here. Very nice. And you can see from the time of, ancient times, Maharaja times. It's nice, very nice. ನನ್ನ ಹೆಸರು ಸುಷ್ಮಿತಾ. ನಾನು 1 ಇಯರಿಂದ ಇಲ್ಲಿ ವರ್ಕ್ ಮಾಡ್ತಿದ್ದೀನಿ. ಮ್ಯೂಸಿಯಂ ಮಾಡಿರೋ ಕಾರಣ ಮಕ್ಕಳಿಗೆ ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡಿರೋದು. ಇಲ್ಲಿ 1924 ಮಾಡೆಲಿಂದ ಅಂದರೆ ವಿಂಟೇಜಿಂದ ಮಾಡರ್ನ್ ವೆಹಿಕಲ್ಸ್ವರೆಗೂ ಇದೆ. ಇವನ್ ಇಲ್ಲಿ ಕಾರ್ಸ್ ಮಾತ್ರ ಅಲ್ಲ, ಬೈಕ್ ಸೆಕ್ಷನ್ ಇದೆ, ಬೈಕ್ಸ್ 40+ ಇದೆ, ಮತ್ತು ಆರ್ಟಿಫ್ಯಾಕ್ಟ್ಸ್ ಇದೆ. ನಾವು ಮೈಸೂರವರು, ನಾವು 2nd ಇಯರ್ ಇಂಜಿನಿಯರಿಂಗ್ ಓದ್ತಾ ಇದ್ದೀವಿ. ಇಲ್ಲಿ ಪಯಣ ಮ್ಯೂಸಿಯಂ ತುಂಬ ಚೆನ್ನಾಗಿದೆ. ಹಳೆ ಕಾಲದ್ದು ಎಲ್ಲ ಕಾರ್ಗಳು ಎಲ್ಲ ತುಂಬಾ ಚೆನ್ನಾಗಿ ನೀಟಾಗಿ ಇಟ್ಕೊಂಡು ನಿಜವಾಗ್ಲೂ ಚೆನ್ನಾಗಿದೆ. ಯಾರಾದರೂ ಫ್ರೀ ಇದ್ದಾಗ ಬಂದು ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಳೆ ಕಾಲದವು ಕಾರ್ಗಳು, ಎಂಟರ್ಟೈನ್ಮೆಂಟ್ ಇದೆ, ಬೈಕು ಎಲ್ಲ ಇಲ್ಲಿದೆ. We have come from all the way from Bidar to visit Mysuru, and as suggested by many of our friends, we really wanted to visit this museum, and I feel that the collection is worth visiting. It is really beautiful. It brings back so many memories, like most of the cars we have seen in old Hollywood movies as well as Bollywood movies. Our kids have enjoyed a lot visiting here, and I believe it's a superb form of collection which all age groups can enjoy. Definitely, it is a must visit for people coming to Mysuru for holidays. Definitely yes. ಭಾರತೀಯ ಕೃತಿಗಳನ್ನು ಇಲ್ಲಿ ಸಂರಕ್ಷಿಸಿಡಲಾಗಿದೆ. ಕವಿ ಲಕ್ಷ್ಮೀಶನ ಕಾಲದ ಕನ್ನಡ ಲಿಪಿಯು 19ನೇ ಶತಮಾನದ ಜೈಮಿನಿ ಭಾರತವೂ ಇಲ್ಲುಂಟು. ಸಂಸ್ಕೃತ ಸಾಹಿತ್ಯದ ಹಲವು ತಾಳೆಗರಿಯ ಕೃತಿಗಳು, ಕೈಬರಹದ ಪಂಚಾಂಗ, ಶ್ರೀಶೈಲ ಮಲ್ಲಿಕಾರ್ಜುನನನ್ನು ಉಲ್ಲೇಖಿಸುವ ಹಳಗನ್ನಡದ ತಾಮ್ರಪತ್ರ, 1929ರಲ್ಲಿ ಅನಕ್ರ ಕನ್ನಡಕ್ಕೆ ಭಾಷಾಂತರಿಸಿರುವ ಕವಿ ರವೀಂದ್ರ ವಿರಚಿತ ಚಿತ್ರ, ನಾಟಕದ ಹಸ್ತಪ್ರತಿ,
1910ರಲ್ಲಿ ಮುದ್ರಣಗೊಂಡಿರುವ ಮೈಸೂರು ಸ್ಟಾರ್ ಕನ್ನಡ ವಾರಪತ್ರಿಕೆಯ ಪ್ರತಿ, ತೊಗಲುಗೊಂಬೆ, ಗಂಜಿಫಾ ಕಲೆ ಮತ್ತು ಮೈಸೂರು ರಾಜವಂಶಸ್ಥರ ಚಿತ್ರಗಳನ್ನು ಇತಿಹಾಸ ಪ್ರದರ್ಶನ ಮಾಡಿಸುತ್ತವೆ. ಪಯಣ ವಸ್ತು ಸಂಗ್ರಹಾಲಯವು ಬೆಳಿಗ್ಗೆ 9ರಿಂದ ರಾತ್ರಿ 8 ಗಂಟೆಯವರೆಗೆ ತೆರೆದಿರುತ್ತದೆ. 12 ವರ್ಷ ಮೇಲ್ಪಟ್ಟವರಿಗೆ 75 ರೂಪಾಯಿ ಪ್ರವೇಶ ಶುಲ್ಕವಿದೆ. ಮಕ್ಕಳು, ಸೈನಿಕರು ಮತ್ತು ಮಾಜಿ ಸೈನಿಕರಿಗೆ ಪ್ರವೇಶ ಉಚಿತ. ಇದು ಮೈಸೂರಿನಿಂದ 8 ಕಿಲೋಮೀಟರ್, ಶ್ರೀರಂಗಪಟ್ಟಣದಿಂದ 8 ಕಿಲೋಮೀಟರ್ ಮತ್ತು ಮಂಡ್ಯದಿಂದ 33 ಕಿಲೋಮೀಟರ್ ದೂರದಲ್ಲಿದೆ. ವರ್ಷದ 365 ದಿನವೂ ವಸ್ತು ಸಂಗ್ರಹಾಲಯ ತೆರೆದಿರುತ್ತದೆ. ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ತೆರಳುವ ಮಾರ್ಗದಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ಬದಿಯಲ್ಲಿ ಬೃಹತ್ ಚಕ್ರ ವಿನ್ಯಾಸದ ವಿಭಿನ್ನವಾದ ಕಟ್ಟಡ ನಮ್ಮನ್ನು ಸೆಳೆಯುತ್ತದೆಯಲ್ಲದೆ ಪ್ರತಿಯೊಂದು ಆಟೋಮೋಟಿವ್ ಇತಿಹಾಸದ ಸೊಬಗು ಮತ್ತು ನಾವೀನ್ಯತೆಯನ್ನ ಪ್ರದರ್ಶಿಸುತ್ತದೆ. ಅಲ್ಲದೆ ಕಾರುಗಳ ವಿಶಿಷ್ಟ ಪರಂಪರೆ ಮತ್ತು ಕಾಲಾತೀತ ಕೌಶಲ್ಯವನ್ನ ಪ್ರತಿಬಿಂಬಿಸುತ್ತದೆ. ವೀರೇಂದ್ರ ಹೆಗ್ಗಡೆ ಅವರ ವಿಂಟೇಜ್ ಕಾರ್ಗಳು ಮತ್ತು ಛಾಯಾಗ್ರಹಣದ ಮೇಲಿನ ಪ್ರೀತಿ ಸಂಗ್ರಹಿಸಲಾದ ಸಂಗ್ರಹದಲ್ಲಿ ಎದ್ದು ಕಾಣುತ್ತದೆ. ಪ್ರತಿಯೊಂದು ಕಾರು ನಾವೀನ್ಯತೆ ಮತ್ತು ಕೌಶಲ್ಯದ ಕಥೆಯನ್ನ ಹೇಳುತ್ತದೆ. ಒಂದು ಕಾಲದಲ್ಲಿ ಜಯಚಾಮರಾಜೇಂದ್ರ ಒಡೆಯರ್, ಸರ್ ಸಿ.ವಿ. ರಾಮನ್, ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಶ್ರೀ ವೀರೇಂದ್ರ ಹೆಗ್ಗಡೆ ಅವರು ಹೊಂದಿದ್ದ ಐಕಾನಿಕ್ ವಾಹನಗಳು ಸಹ ಇಲ್ಲಿವೆ. We should have more places like this because it's really informative for children. As I have my 4-year-old son, I don't have much places like this in Bangalore or any other city like I have it here. There is a sand museum, there is a car museum, and there are a lot of vintage cars. So they also know about like how the cars evolved and how they came into existence, and they only know about the supercars what we have today, but how it evolved to that particular state. That's something which they should know, and it is not there in textbooks also now. So looking at these all carriages and vintage cars live, showing them and then showing them like how it was before and how it is now, they also learn a lot of things. So yeah, my name is Mridul. I am from Bangalore. Yeah, thanks. ಪಯಣ ವಿಂಟೇಜ್ ಕಾರ್ ಮ್ಯೂಸಿಯಂಗೆ ಮೈಸೂರು ನಗರದಿಂದ 10 ನಿಮಿಷಗಳ ಪ್ರಯಾಣವಾದರೆ ಬೆಂಗಳೂರಿನಿಂದ 2 ಗಂಟೆಗಳಲ್ಲಿ ತಲುಪಬಹುದು. ವಾರಾಂತ್ಯದ ವಿಹಾರಕ್ಕೆ ಸೂಕ್ತ ಸ್ಥಳವಾಗಿ ಪಯಣ ನಿಮ್ಮ ಆಯ್ಕೆಯಾಗಬಹುದು. ವಿಶೇಷ ಚೇತನರಿಗೂ ಅನುಕೂಲವಾದ ವಿನ್ಯಾಸ, ಮೆಟ್ಟಿಲುಗಳ ಬದಲಾಗಿ ಜಾರುದಾರಿಗಳು, ಇಂಥ ಹಲವು ಸೌಕರ್ಯಗಳು ಪ್ರವಾಸಿಗರಿಗೆ ಇನ್ನಷ್ಟು ಆಪ್ತವೆನಿಸುತ್ತವೆ. ಪಯಣ ಕೇವಲ ವಿಂಟೇಜ್ ಕಾರುಗಳ ವಸ್ತು ಸಂಗ್ರಹಾಲಯವಲ್ಲ, ಕರ್ನಾಟಕದ ಶ್ರೀಮಂತ ಆಟೋಮೋಟಿವ್ ಪರಂಪರೆಯ ಒಂದು ಭವ್ಯ ಸಾಕ್ಷಿ. ಪಯಣದ ಕೂಸು ಮೊಳಕೆ ಒಡೆದದ್ದು ಡಾಕ್ಟರ್ ಹೆಗ್ಗಡೆಯವರ 20ನೇ ವಯಸ್ಸಿನಲ್ಲಿ. ತಂದೆಯವರಿಂದ ಜವಾಬ್ದಾರಿ ವರ್ಗಾವಣೆಯಾದ ಬಳಿಕ ಡಾಕ್ಟರ್ ಹೆಗ್ಗಡೆಯವರು ಧರ್ಮಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ತಮ್ಮ ಫ್ಯಾಷನ್ಗೂ ನೀರೆರೆದರು. ಧರ್ಮಸ್ಥಳದ ಮಂಜುಷಾ ಕಾರು ವಸ್ತು ಸಂಗ್ರಹಾಲಯದಲ್ಲಿ ಪಯಣದ ಮುನ್ನುಡಿ ಬರೆಯಲಾಯಿತು. ಕೇವಲ 2 ಕಾರುಗಳಿಂದ ಆರಂಭವಾದ ಪಯಣ 250ಕ್ಕೂ ಹೆಚ್ಚು ವಿಂಟೇಜ್ ವಾಹನಗಳನ್ನು ಹೊಂದುವ ಹಂತಕ್ಕೆ ಬೆಳೆಯಿತು. ಪಯಣ ವಸ್ತು ಸಂಗ್ರಹಾಲಯ ಅಂದ್ರೆ ಕೇವಲ ವಿಂಟೇಜ್ ಕಾರುಗಳ ಸಂಗ್ರಹಾಲಯ ಅಲ್ಲ, ಇದು ಕರ್ನಾಟಕದ ಶ್ರೀಮಂತ ಪರಂಪರೆಯ ಒಂದು ಭಾಗ. ವಿದೇಶಿಯ ಗೃಹೋಪಯೋಗಿ ಕಲಾಕೃತಿಗಳು, ಹಳೆಯ ಫೋನ್ಗಳು, ಟೈಪ್ರೈಟರ್ಗಳು, ಕ್ಯಾಮೆರಾಗಳು, ಹಸ್ತಪ್ರತಿಗಳು, ಶಸ್ತ್ರಾಗಾರಗಳ ಪ್ರದರ್ಶನ ಸೇರಿದಂತೆ ಇತಿಹಾಸ ಮತ್ತು ಸಂಸ್ಕೃತಿಯ ಸಮಗ್ರ ಚಿತ್ರಣ ನಿಮಗಿಲ್ಲಿ ಸಿಗುತ್ತದೆ. ಪಯಣ ವಸ್ತು ಸಂಗ್ರಹಾಲಯವು ಇಂದಿನ ತಲೆಮಾರಿನ ವಿದ್ಯಾರ್ಥಿಗಳಿಗೆ ಮತ್ತು ಮಕ್ಕಳಿಗೆ ತೋರಿಸಲೇಬೇಕಾದ ಸ್ಥಳ. ಇಲ್ಲಿರುವ ಪ್ರತಿ ವಸ್ತು, ಅದರ ಇತಿಹಾಸ, ಅದರ ತಾಂತ್ರಿಕ ವಿವರ, ಪಾರಂಪರಿಕ ಮಹತ್ವ ಇವೆಲ್ಲವನ್ನ ಇಂದಿನ ಪೀಳಿಗೆ ತಿಳಿಯುವ ಅಗತ್ಯವಿದೆ. ಪಯಣ ಮ್ಯೂಸಿಯಂ ಅವರಲ್ಲಿ ಆಸಕ್ತಿ ಕೆರಳಿಸುವುದರಲ್ಲಿ ಸಂದೇಹವಿಲ್ಲ. ವಿಶೇಷವೆಂದರೆ ಇಲ್ಲಿ ಗೈಡ್ಗಳ ಅಗತ್ಯವೂ ಇಲ್ಲ. ಸರ್ವ ಮಾಹಿತಿಯೂ ನಿಮಗೆ ನೇರವಾಗಿಯೇ ದೊರೆಯುತ್ತದೆ. ಭವಿಷ್ಯದಲ್ಲಿ ವಸ್ತು ಸಂಗ್ರಹಾಲಯವು ಇನ್ನಷ್ಟು ಮತ್ತಷ್ಟು ವಸ್ತುಗಳನ್ನು ತನ್ನದಾಗಿಸಿಕೊಳ್ಳಲಿದೆ. ಅದರಲ್ಲಿ ದೇಶ ವಿದೇಶದ ಅಮೂಲ್ಯ ವಸ್ತುಗಳಿರಲಿವೆ. ಪಯಣದೊಳಗೆ ಮಂಜುಷಾ ಹೆಸರಿನ ವಸ್ತು ಸಂಗ್ರಹಾಲಯ ಎಂದು ಕರೆಯಲ್ಪಡುವ ಒಂದು ಆಕರ್ಷಕ ಸಣ್ಣ ವಸ್ತು ಸಂಗ್ರಹಾಲಯವಿದೆ.
ಹಳೆಯ ಅಡುಗೆ ಮನೆ ಪರಿಕರಗಳಿಂದ ಹಿಡಿದು ಟೈಪರೈಟರ್ಗಳು ಮತ್ತು ಗ್ರಾಮ್ಫೋನ್ಗಳಂತಹ ಸುಂದರವಾಗಿ ಸಂರಕ್ಷಿಸಲ್ಪಟ್ಟ ವಿಂಟೇಜ್ ವಸ್ತುಗಳಿವೆ. ಚಿತ್ರಕಲೆ, ಕರ್ನಾಟಕದ ಕಲಾತ್ಮಕ ಸಂಪ್ರದಾಯಗಳಿಗೆ ಸಂಬಂಧಿಸಿದ ವಾದ್ಯಗಳು ಮತ್ತು ಅವಶೇಷಗಳು ಪ್ರದರ್ಶಿಸಲಾಗಿವೆ. ಒಟ್ಟಿನಲ್ಲಿ ಪಯಣ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಬೇಕು ಅಂದುಕೊಳ್ಳುವ ಪ್ರವಾಸಿಗರಿಗೆ ನೇರವಾಗಿ ಸಾರ್ವಜನಿಕ ಸಾರಿಗೆ ಸೌಲಭ್ಯಗಳಿಲ್ಲ. ಆದರೆ ನೀವು ಉಬರ್ ಅಥವಾ ಓಲಾದಂತಹ ರೈಡ್ ಶೇರಿಂಗ್ ಅಪ್ಲಿಕೇಶನ್ಗಳನ್ನು ಬಳಸಿಕೊಂಡು ನೇರ ಪ್ರವಾಸಕ್ಕಾಗಿ ಮೈಸೂರಿನಲ್ಲಿ ಕ್ಯಾಬ್ ಬುಕ್ ಮಾಡಬಹುದು ಅಥವಾ ಆಟೋ ರಿಕ್ಷಾಗಳನ್ನು ಬಾಡಿಗೆಗೆ ಪಡೆಯಬಹುದು. ಇನ್ಯಾಕೆ ತಡ, ನೀವು ಒಂದು ಬಾರಿ ಪಯಣಕ್ಕೆ ಬಂದು ಹೊಸ ಅನುಭವವನ್ನ ಪಡೆದು ನೋಡಿ. ಪ್ರವಾಸಿ ಪ್ರಪಂಚ, ಪ್ರವಾಸಿ ಪ್ರಪಂಚ.